ಬಿಡದಲ್ಲಿರುವಂತಹ ಫಲವತ್ತಾದ ಭೂಮಿಯನ್ನ ಕಸಿದುಕೊಳ್ತಿದೆ, ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಗದಗ ಜಿಲ್ಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರೈತರಿಂದ ಬಲವಂತವಾಗಿ ಜಮೀನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರುವಂತಹ ಈ ಸರ್ಕಾರ ವಾಸ್ತವವಾಗಿ ಗೂಂಡಾಗಳು ರೈತರ ಮನೆಗೆ ಬರ್ತಾ ಇದ್ದಾರೆ, ಜಮೀನ್ ಬಿಟ್ಕೊಡಿ ಅಂತ ರೈತರಿಗೆ ಧಮಕಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಬಿಡದಿಯಲ್ಲಿರುವಂತಹ ಈ ಒಂದು ಫಲವತ್ತಾದ ಭೂಮಿಯನ್ನ ಕಸಿದುಕೊಳ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ಕೊಡ್ತಾ ಇರುವಂತದ್ದು. ರೈತರಿಂದ ಬಲವಂತವಾಗಿ ನಾವು ಜಮೀನನ್ನ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ವಾಸ್ತವ ಏನಪ್ಪಾ ಅಂದ್ರೆ ಗೂಂಡಾಗಳು ರೈತರ ಮನೆಗೆ ಬರ್ತಾರೆ, ಜಮೀನ್ ಬಿಟ್ಕೊಡಿ ಅಂತ ಧಮಕಿ ಹಾಕ್ತಿದ್ದಾರೆ ರೈತರಿಗೆ. ಡಿ.ಕೆ. ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಮನಸ್ಥಿತಿಯಲ್ಲಿರುವಂತದ್ದು, ಮೊದಲೇ ಬಿಸ್ನೆಸ್ ಮ್ಯಾನ್ ಅವರು. ರಾಜ್ಯದ ರೈತರ ಪರ ರಾಹುಲ್ ನಿಲುವನ್ನ ತೆಗೆದುಕೊಳ್ಳಲೇಬೇಕು, ಬೆಂಗಳೂರನ್ನ ಬಿಟ್ಟು ಉತ್ತರ ಕರ್ನಾಟಕವನ್ನ ಏನಾದ್ರೂ ಅಭಿವೃದ್ಧಿ ಮಾಡೋ ಮನ್ಸು ಮಾಡಿ, ಅಲ್ಲಿ ಅಭಿವೃದ್ಧಿ ಬೇಕಾಗಿದೆ ಅಂತ ಬಿವೈ ವಿಜಯೇಂದ್ರ ಅವರು ಟಾಂಟ್ ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರಕ್ಕೆ. ಸಮಿತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮಾಧ್ಯಮದವರು ಇವತ್ತು ಸಾಕ್ಷಿ ಆಗಿದ್ದಾರೆ. ಅಲ್ಲಿ ಎಷ್ಟು ಫಲವತ್ತಾಗಿರ್ತಕ್ಕಂಥ ಜಮೀನು ಅಂತ ಹೇಳಿದ್ರು, ತೋಟಗಾರಿಕೆಯಲ್ಲಿ ಆಗ್ತಾ ಇದೆ, ಕಬ್ಬು ಬೆಳೀತಾ ಇದ್ದಾರೆ ರೈತರು. ಇವತ್ತು ಆ ಭಾಗದಲ್ಲಿ ಬಹಳ ನೆಮ್ಮದಿಯ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಅದನ್ನ ನೆಮ್ಮದಿಗೆಡಿಸುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಕೈ ಹಾಕಿರುವಂತದ್ದು. ಸಮಿತಿ ಮಾಡುವಂತ ಅವಶ್ಯಕತೆನೇ ಏನಿಲ್ಲ. ಇಲ್ಲಿ ರೈತರು ಇವತ್ತು ಅವರ ನಿಲುವು ಸ್ಪಷ್ಟವಾಗಿದೆ. ನಮ್ಮ ಮೇಲೆ ಏನೇ ಬಲವಂತ ಮಾಡಿದ್ರು, ಗುಂಡಾಗರ್ದಿ ಮಾಡಿದ್ರು ಕೂಡ ನಾವು ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿದ ಮೇಲೂ ಕೂಡ ಸಮಿತಿಯನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಈ ಸಮಿತಿ ಅಗತ್ಯತೆನೂ ಕೂಡ ಇಲ್ಲ. ರೈತರ ಪರವಾಗಿ ನಿರ್ಧಾರವನ್ನ ತಿಳಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಸಂದರ್ಭ ಆಗ್ರಹಪಡಿಸ್ತಾ ಇದ್ದೇನೆ. ಸಮಿತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದನ್ನ ಸ್ಪಷ್ಟ